ದ್ವಿತೀಯ ಪಿಯುಸಿಯಲ್ಲಿ ಸಮಾಜಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗಾಗಲೇ ಸಂಭವನೀಯ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಅಂತ 2 ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ದೀವಿ. ಈಗ ಈ 3ನೇ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನೋಡಿ, ಜನಸಂಖ್ಯಾ ವಿಭಜಕ ವರ್ಷ 1921. ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಕರ್ತೃ GS ಗುರ್ರೆ. ಸುಲಭ್ ಇಂಟರ್ನ್ಯಾಷನಲ್ ಸ್ಥಾಪಕರು ಡಾಕ್ಟರ್ ಬಿಂದೇಶ್ವರ್ ಪಾಠಕ್. ದೊರಾಯಿ ಆದಿವಾಸಿ ಮಾರುಕಟ್ಟೆಯ ಅಧ್ಯಯನ ನಡೆಸಿದವರು ಅಲ್ಫ್ರೆಡ್ ಗೆಲ್. ಕಾಗೋಡು ಸತ್ಯಾಗ್ರಹದ ಘೋಷಣೆ ಉಳುವವನಿಗೆ ಭೂಮಿ. ಇನ್ನು ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ. ಭಾರತದ ಪುರಾತನ ನಾಗರಿಕತೆ ಯಾವುದು? ಸಿಂಧೂ ನಾಗರಿಕತೆ. ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಗಾಂಧೀಜಿ ಅವರು. ಲಿಜ್ಜತ್ನ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈಯಲ್ಲಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ 1980. ಭಾರತದ ಮೊದಲ ದಿನಪತ್ರಿಕೆ ಸಂವದ್ ಕೌಮುದಿ. ನೋಡಿ, ಇನ್ನು ಹೊಂದಿಸಿ ಬರೆಯಿರಿ. ಇದರಲ್ಲಿ ಡೆಮೋಗ್ರಫಿ ಅನ್ನೋದು ಅಚಿಲ್ ಗಿಲಿಯಾರ್ಡ್. ಇನ್ನು ಪಂಚಶೀಲ ಅನ್ನೋದು ಜವಾಹರ್ಲಾಲ್ ನೆಹರು. ತವಳಿ ಅಂತ ಇದಕ್ಕಂತೀವಿ ತರವಾಡು ಕುಟುಂಬದ ವಿಭಜಿತ ಭಾಗ ಭೀಮಸೇನ ಬಿ ಶ್ಯಾಮ್ ಸುಂದರ್. ಬಾರ್ಬಿ ಗೊಂಬೆ ಜಾಗತಿಕ ಪ್ರಜೆ. ಈಗ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಲಿಂಗಾನುಪಾತವಿದೆ? ಉಡುಪಿ ಜಿಲ್ಲೆ. SHG ಅನ್ನು ವಿಸ್ತರಿಸಿ. ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಸ್ವಸಹಾಯ ಸಮೂಹಗಳು ಅಂತ ಕನ್ನಡದಲ್ಲಿ ಬರೆದು ನಡೀತದೆ, ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಬರೆದು ಕೂಡ ನಡೀತದೆ. ಭೂ ಸುಧಾರಣೆಯ ತತ್ವವೇನು? ಉಳುವವನೇ ಭೂಮಿಯ ಒಡೆಯ. ಭೂರಹಿತರಿಗೆ ಭೂಮಿ ಅನ್ನುವುದು ಭೂ ಸುಧಾರಣೆಯ ತತ್ವ. ಮಾರುಕಟ್ಟೆ ಎಂದರೇನು? ನಿರ್ದಿಷ್ಟ ಪ್ರದೇಶದಲ್ಲಿ ವಸ್ತು ಮತ್ತು ಸೇವೆಗಳನ್ನು ಮಾರುವ ಮತ್ತು ಕೊಳ್ಳುವ ಸ್ಥಳವಾಗಿದೆ. ಇನ್ನು ಭಾರತದ ಯಾವುದಾದರೂ ಒಂದು ಮಹಿಳಾ ಸಂಘಟನೆಯನ್ನು ತಿಳಿಸಿ. ನೋಡಿ, ಹಾಗೆ ಕೆಲವೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ, ನೀವು ಒಂದು ಯಾವುದಾದ್ರೂ ಹೇಳಿ ಸಾಕು. ಬ್ರಾಹ್ಮಣ ಮಹಿಳಾ ನಿಲಯ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥವು. ಭಗಿನಿ ಸಮಾಜ, ಅಥವಾ ಸ್ವಾತಂತ್ರ್ಯ ನಂತರ ಇದ್ದದ್ದು ಪುರೋಗಾಮಿ ಸಂಘಟನೆ. ವಿಮೋಚನಾ ಅನ್ನೋದು ಮಹಿಳಾ ಸಂಘಟನೆ ಹೆಸರು. ಈಗ ಕೆಲವೊಮ್ಮೆ ನಿಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಮಹಿಳಾ ಸಂಘಟನೆ ಹೆಸರು ಹೇಳಿ, ಸ್ವಾತಂತ್ರ್ಯ ನಂತರದಲ್ಲಿ ಇದ್ದಂಥ ಒಂದು ಮಹಿಳಾ ಸಂಘಟನೆ ಹೆಸರು ಹೇಳಿ ಅಂತಲೂ ಕೇಳಬಹುದು. ಆದ ಕಾರಣ ನೀವು ಇವೆಲ್ಲವನ್ನು ನೆನಪಿನಲ್ಲಿಟ್ಕೊಳ್ಳೋದು ಚೆನ್ನಾಗಿ. ಬ್ರಾಹ್ಮಣ ಮಹಿಳಾ ನಿಲಯ, ಭಗಿನಿ ಸಮಾಜ, ಪುರೋಗಾಮಿ ಸಂಘಟನೆ, ವಿಮೋಚನಾ. ಇನ್ನು ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ವಿಸ್ತರಿಸಿ. ವೈವಿಧ್ಯತೆ ಎಂದರೇನು? ಜನಸಮೂಹವೊಂದರ ಭೌಗೋಳಿಕ, ಧಾರ್ಮಿಕ, ಭಾಷೆ ಮತ್ತು ಜನಾಂಗಗಳಲ್ಲಿ ಸಾಮೂಹಿಕವಾಗಿ ಕಂಡುಬರುವ ಭಿನ್ನತೆಗಳನ್ನು ಅಥವಾ ವ್ಯತ್ಯಾಸಗಳನ್ನು ವೈವಿಧ್ಯತೆ ಎನ್ನುವರು. ಇನ್ನು ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ. ಲಿಂಗಾಯತರು ಮತ್ತು ಒಕ್ಕಲಿಗರು. ಮಹಿಳಾ ಸಬಲೀಕರಣವನ್ನು ವ್ಯಾಖ್ಯಾನಿಸಿ. ಸಬಲೀಕರಣ ಎಂದರೆ ಅಧಿಕಾರ ಕೊಡುವುದು ಎಂದರ್ಥ. ಮಹಿಳೆಯರನ್ನು ಸಬಲಗೊಳಿಸಲು ಅವರಿಗೆ ಅಧಿಕಾರ ಕೊಡುವುದೇ ಮಹಿಳಾ ಸಬಲೀಕರಣವಾಗಿದೆ. ಇನ್ನು ಗ್ರಾಮ ಪಂಚಾಯಿತಿ ಯಾವುದಾದ್ರೂ 2 ಕಾರ್ಯಗಳನ್ನು ಬರೆಯಿರಿ. ಕುಡಿಯುವ ನೀರಿನ ಸೌಲಭ್ಯ, ಶಾಲಾ ಕಟ್ಟಡಗಳ ನಿರ್ವಹಣೆ, ಬಾವಿ ಕೆರೆಗಳ ನಿರ್ಮಾಣ, ಕೃಷಿ, ಶಿಕ್ಷಣ ಮತ್ತು ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ. ಯಾವುದಾದ್ರೂ 2 ಬರೆದರೂ ಕೂಡ ನಡೀತದೆ. ಇನ್ನು ಕೊಳಚೆ ಪ್ರದೇಶದ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ. ಶಿಥಿಲ ಮತ್ತು ವಾಸಕ್ಕೆ ಯೋಗ್ಯವಿಲ್ಲದ ಕಟ್ಟಡಗಳು, ಅತಿಯಾದ ಜನಸಾಂದ್ರತೆ, ಮೂಲಭೂತ ಸೌಲಭ್ಯಗಳ ಕೊರತೆ. ಇನ್ನು ದೂರದರ್ಶನದ ಜನಪ್ರಿಯತೆಗೆ ಕಾರಣವಾದ 2 ಮಹಾಕಾವ್ಯಗಳನ್ನು ತಿಳಿಸಿ. ನೋಡಿ, ನಿಮಗೆಲ್ಲ ಗೊತ್ತಿದೆ, ರಾಮಾಯಣ ಮತ್ತು ಮಹಾಭಾರತ ನಮ್ಮ ಮಹಾಕಾವ್ಯಗಳು. ಅವು ದೂರದರ್ಶನದಲ್ಲಿ ಬಂದ ಮೇಲೆ ದೂರದರ್ಶನ ತುಂಬಾ ಜನಪ್ರಿಯತೆಯನ್ನು ಪಡೆಯಿತು ಅಂತ ಹೇಳಬಹುದು. ಮಲಪ್ರಭಾ ರೈತರ ಪ್ರತಿಭಟನೆಗೆ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ. ನೋಡಿ, ಸ್ಥಿರ ಬೆಲೆಯ ಪ್ರಶ್ನೆ, ಲೇವಿಯ ಪ್ರಶ್ನೆ, ಸ್ಥಳೀಯ ನೌಕರಶಾಹಿಯ ಪಾತ್ರ. ಪಾಶ್ಚಿಮಾತ್ಯೀಕರಣದ ಯಾವುದಾದ್ರೂ 2 ಕ್ಷೇತ್ರಗಳನ್ನು ಹೆಸರಿಸಿ ಎಂದಿದ್ದಾರೆ. ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು, ತತ್ವಾದರ್ಶಗಳು ಮತ್ತು ಮೌಲ್ಯಗಳು. ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ. ನೋಡಿ, MN ಶ್ರೀನಿವಾಸ್ ಅವರು ಹೇಳಿದಂಥದ್ದು ಪ್ರಸಿದ್ಧ ಇದೆ. ಕೆಳ ಹಿಂದೂ ಜಾತಿ, ಬುಡಕಟ್ಟು, ಇತರೆ ಸಮೂಹ ತನ್ನ ಪದ್ಧತಿ, ಸಂಸ್ಕಾರ, ಭಾವನೆ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಡಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ. ನೋಡಿ, ಸಿಂಪಲ್ ಆಗಿ ನೀವು ಹೇಳ್ಬೋದಂದ್ರೆ, ಕೆಳ ಜಾತಿಯವರು ತಮ್ಮ ಜೀವನ ವಿಧಾನವನ್ನ ಉನ್ನತ ಜಾತಿಯವರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಡಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ. ಅಥವಾ
ಕೆಳ ಜಾತಿಯವರು ತಮ್ಮ ಜೀವನ ವಿಧಾನವನ್ನ ಉನ್ನತ ಜಾತಿಯವರ ರೀತಿ ನೀತಿಗಳಿಗೆ ಮಾರ್ಪಡಿಸಿಕೊಳ್ಳುವುದಾಗಿದೆ ಅಥವಾ ಅವರನ್ನು ಅನುಸರಿಸುವುದಾಗಿದೆ ಅಂತ ಬರೆದ್ರು ಕೂಡ ನಿಮಗೆ ಅಂಕಗಳು ದೊರೆತವೆ. ಇನ್ನು ಕೆಳಗಿನ 6 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ನೋಡಿ, ಜನಾಂಗೀಯ ಸಮೂಹ ಯಾವ ಅನ್ನೋದು ಮೊದಲು ಹೆಸರು ಗೊತ್ತಿರಬೇಕು ನಿಮಗೆ. ನಿಗ್ರಿಟೋ, ಪ್ರೋಟೋ ಆಸ್ಟ್ರೋಲಾಯ್ಡ್, ಮಂಗೋಲಾಯ್ಡ್, ಮೆಡಿಟರೇನಿಯನ್ರು, ಪಶ್ಚಿಮ ಬ್ರಾಕಿಸೊಫೆಲರು, ನಾರ್ಡಿಕ್. ಇವಿಷ್ಟು ನಿಮಗೆ ಹೆಸರು ಗೊತ್ತಿತ್ತಂದ್ರೆ ಇವಕ್ಕೆ ಒಂದೊಂದು 2 ಸಾಲು ಬರೆದ್ರೆ ನೀವು ಆರಾಮಾಗಿ ಅಂಕಗಳನ್ನು ಗಳಿಸಬಹುದು. ನಿಮಗೆ ಇವು ಹೆಸರೇ ಗೊತ್ತಿರಲಿಲ್ಲ ಅಂತಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಏನು ಬರೀಲಿಕ್ಕೆ ತಿಳಿಯೋದಿಲ್ಲ. ಅವಿಭಕ್ತ ಕುಟುಂಬದ ಯಾವುದಾದರೂ 5 ಲಕ್ಷಣಗಳನ್ನು ತಿಳಿಸಿ. ಇಲ್ಲೂ ಕೂಡ ಅಷ್ಟೇ, ಸಾಮಾನ್ಯ ಮನೆ ಇರ್ತದೆ, ಪೀಳಿಗೆಗಳ ಸಮಾವೇಶ, ಸಾಮಾನ್ಯ ಅಡಿಗೆ ಮನೆ, ಕರ್ತನ ಅಧಿಕಾರ, ವ್ಯವಸ್ಥಿತ ವಿವಾಹಗಳು, ಸಾಮಾನ್ಯ ಆಸ್ತಿ, ಸ್ವಯಂ ಪರಿಪೂರ್ಣತೆ. ಇವನೇ 1-2 ಲೈನು ಬರ್ಕೊಂತ ಹೋಗೋದು. ಸಾಮಾನ್ಯವಾದ ಮನೆ ಇರ್ತದೆ, ದೊಡ್ಡ ಮನೆ ಇರ್ತದೆ, ಬಹಳಷ್ಟು ಜನ ವಾಸಿಸ್ತಾರೆ ಅವಿಭಕ್ತ ಕುಟುಂಬದಲ್ಲಿ, ಹೀಗಾಗಿ ಒಂದು ದೊಡ್ಡ ಮನೆ ಅವಶ್ಯಕ ಇರ್ತದೆ ಅಂತೆಲ್ಲ ಬರಿಬಹುದು. ಅವಿಭಕ್ತ ಕುಟುಂಬದ ಅನುಕೂಲತೆಗಳನ್ನು ವರ್ಣಿಸಿ. ಏನೇನು ಅನುಕೂಲತೆಗಳು? ಇಲ್ಲಿ ಕೂಡ ಅಷ್ಟೇ, ಆರ್ಥಿಕ ಅನುಕೂಲ, ಸದಸ್ಯರ ಸಂರಕ್ಷಣೆ, ಮನೋರಂಜನೆ, ವ್ಯಕ್ತಿತ್ವ ವಿಕಾಸ, ಸಮಾಜವಾದದ ಪರಿಕಲ್ಪನೆ. ಇವನ್ನೇ 1-2 ಲೈನು ನೀವು ಬರೆದ್ರೆ ಸಾಕು. ಇನ್ನು ಭಾರತೀಯ ಗ್ರಾಮಗಳ ಯಾವುದಾದರೂ 5 ಲಕ್ಷಣಗಳನ್ನ ವಿವರಿಸಿ. ಇಲ್ಲಿ ಕೂಡ ಅಷ್ಟೇ, ಇವೆಲ್ಲ ಪಾಯಿಂಟ್ಸ್ ನೆನ್ಪಿಡೋದು ಮುಖ್ಯ. ನೀವು ಚಿಕ್ಕ ಗಾತ್ರ, ಪ್ರಾಥಮಿಕ ಸಂಬಂಧ, ಸಾಮಾಜಿಕ ಸಮ್ಯಕ್ಕತೆ, ಅನೌಪಚಾರಿಕ ಉದ್ಯೋಗ, ಕೃಷಿ ಪ್ರಧಾನ ಉದ್ಯೋಗ, ಗ್ರಾಮ ಸ್ವಾಯತ್ತತೆ. ಇವನು 1-2 ಲೈನ್ ಬರಿತಾ ಹೋಗ್ಬೇಕು. ಕನ್ನಡದ ಯಾವುದಾದರೂ 5 ಪ್ರಮುಖ ವಾರ್ತಾಪತ್ರಿಕೆಗಳನ್ನು ತಿಳಿಸಿ. ನೋಡಿ, ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ವಿಜಯ ಕರ್ನಾಟಕ, ಸಂಜಯವಾಣಿ, ಉದಯವಾಣಿ, ಸಾಕಷ್ಟು ಬರೀಬಹುದು ನೀವು ಈ ರೀತಿ. ಪುಷ್ಕರ್ ವಾರ್ಷಿಕ ಜಾತ್ರೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ನೋಡಿ, ಇದನ್ನು ಬಹಳಷ್ಟು ಸಾರಿ ಕೇಳ್ತಾರೆ. ಪುಷ್ಕರ ವಾರ್ಷಿಕ ಜಾತ್ರೆ ಎಲ್ಲಿ ನಡೀತದೆ, ಅದು ಯಾವುದರ ಜಾತ್ರೆ, ಅಲ್ಲಿ ಏನು ಇಂಪಾರ್ಟೆಂಟ್ ಅನ್ನೋದೆಲ್ಲ ಕೇಳಬಹುದು. ರಾಜಸ್ಥಾನ, ಇದು ಒಂಟೆಗಳ ಜಾತ್ರೆ ಅನ್ನೋದನ್ನ 2 ಪಾಯಿಂಟ್ ಮುಖ್ಯವಾಗಿ ನೀವು ನೆನಪಿನಲ್ಲಿಡಬೇಕು. ಆಬ್ಜೆಕ್ಟಿವ್ ನಲ್ಲಿ ಕೂಡ ಕೇಳಬಹುದು. ಮತ್ತೆ ಇದರ ಬಗ್ಗೆ ಕೆಲವೊಂದಿಷ್ಟು ತಿಳ್ಕೊಂಡಿದ್ರೆ ನಿಮ್ಗೆ ಇಲ್ಲಿ ಬರೀಲಿಕ್ಕೆ ಬರುತ್ತೆ. ಇನ್ನು ಮಹಿಳೆಯರ ಇತ್ತೀಚಿನ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ನೋಡಿ, ಅನಕ್ಷರತೆ, ಅಧಿಕ ತಾಯಂದಿರ ಮರಣ, ಲಿಂಗ ಅಸಮಾನತೆ, ಆರೋಗ್ಯ ಕ್ಷೇತ್ರದ ಸಮಸ್ಯೆ, ಉದ್ಯೋಗ ತಾಣಗಳಲ್ಲಿನ ಕಿರುಕುಳ. 2 ಲೈನ್ ಬರೀದ ಹೋಗಿ. ಇನ್ನು ದಲಿತ ಚಳವಳಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ನೋಡಿ, ದಲಿತ ಚಳವಳಿ ಅಂದ್ರೆ ಏನು? ಭಾರತ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ರಾಜಕೀಯ ಅಸಮಾನತೆ, ದಬ್ಬಾಳಿಕೆ ಮತ್ತು ಶೋಷಣೆ ವಿರುದ್ಧ ದಲಿತರು ನಡೆಸಿದ ಸಂಘಟಿತ ಹೋರಾಟವನ್ನ ದಲಿತ ಚಳವಳಿ ಎಂದು ಕರೆಯಲಾಗುವುದು. ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ್ಯಾರು ಇದು ಮಾಡಿದ್ರು? ಬಸವೇಶ್ವರರು ಮತ್ತು ದಲಿತ ಚಳವಳಿ, ಹಳೆ ಮೈಸೂರು ಪ್ರಾಂತದ ದಲಿತ ಚಳವಳಿ, ಮುಂಬೈ ಕರ್ನಾಟಕದ ದಲಿತ ಚಳವಳಿ, ಆಮೇಲೆ ಸ್ವಾತಂತ್ರ್ಯ ನಂತರ ಭೀಮಸೇನಾ ಮತ್ತು DSS ದಲಿತ ಸಂಘರ್ಷ ಸಮಿತಿ. ಅದರ ಬಗ್ಗೆ 1-2 ಲೈನ್ ಬರೀಬೇಕು. ಇನ್ನು ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನ ವಿವರಿಸಿ. ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ ಈ ಕ್ಷೇತ್ರಗಳಲ್ಲಿ ಏನೇನು ಆಧುನೀಕರಣ ಪ್ರಕ್ರಿಯೆ ಆಯಿತು ಅದರ ಬಗ್ಗೆ ವಿವರಣೆಯನ್ನು ನೀಡಬೇಕು. ಇನ್ನು ಏಕತೆಯನ್ನು ವ್ಯಾಖ್ಯಾನಿಸಿ. ಭಾರತದಲ್ಲಿ ಕಾಣುವ ಏಕತೆಯ ವಿಧಗಳನ್ನು ವಿವರಿಸಿ. ನೋಡಿ, ಏನೇನು ಏಕತೆ ಇದೆ ಭಾರತದಲ್ಲಿ? ನೋಡಿ, ಸ್ವಲ್ಪ ಇದು ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ, ಆದರೆ ಇವು ಪ್ರಶ್ನೆಗಳನ್ನು ಇವನ್ನೇ ಬೇರೆ ಅಂಕದ ಪ್ರಶ್ನೆಗಳನ್ನು ಮಾಡಿ ಕೇಳಬಹುದು. ಅದಕ್ಕೆ ಪಾಯಿಂಟ್ಸ್ ಅಷ್ಟೇ ಇವು, ಅಷ್ಟು ನೋಡ್ಕೋಬಹುದು ನೀವು. ಪ್ರಾಂತೀಯ ಏಕತೆ, ಭಾಷಾ ಏಕತೆ, ಧಾರ್ಮಿಕ ಏಕತೆ, ಸಾಂಸ್ಕೃತಿಕ ಏಕತೆ. ಇನ್ನು ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ, ಅದರ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ಪ್ರಶ್ನೆಗಳು ಮಾತ್ರ ತುಂಬಾ ಇಂಪಾರ್ಟೆಂಟ್ ಇವೆಲ್ಲ. ಜಾತಿ ಪದ್ಧತಿ ಏನು, ಅದರ ವ್ಯಾಖ್ಯಾನ ಮತ್ತು ಅದರ ಲಕ್ಷಣಗಳನ್ನು ಹೇಳಬೇಕು ನೀವು. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಯಾವುದಾದ್ರೂ 10 ಸಾಂವಿಧಾನಿಕ ಕ್ರಮಗಳು. ಸಾಂವಿಧಾನಿಕ ಕ್ರಮಗಳು ಇವೆಲ್ಲ ಕಲಂಗಳನ್ನು ನೀವು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ. ಇನ್ನು ರೈತರ ಆತ್ಮಹತ್ಯೆ ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳನ್ನು ವಿವರಿಸಿ. ನೋಡಿ, ಸಾಲ ಮನ್ನಾ ಮತ್ತು ವಿನಾಯಿತಿ, ಅತ್ಯಧಿಕ ಬಡ್ಡಿದರ ಕಾಯ್ದೆ, ರೈತರ ಸಂಕಷ್ಟಗಳಿಗೆ ಪ್ರತಿಕ್ರಿಯೆ. ನೋಡಿ, ABCDEFG ಇವೆಲ್ಲ ನೋಡ್ಕೋಬೇಕು ನೀವು. ನೋಡಿ, ಇದುವರೆಗೆ ನಾವು 3 ನಿಮ್ಮ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದೆವು. ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ, ಈ ವರ್ಷ ಬಿಡುಗಡೆ ಮಾಡಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ 3 ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸಿ ಅವುಗಳನ್ನು ವಿಡಿಯೋಗಳನ್ನು ಕೂಡ ಹಾಕಿದ್ದೇನೆ. ಎಲ್ಲವನ್ನು ನೋಡಿ ಮತ್ತೆ ಏನಾದರೂ ನಿಮಗೆ ಬೇಕಿದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ.